ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಸಣ್ಣ ದೃಷ್ಟಾಂತವನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಆವಾಗ ನಮ್ಮಲ್ಲಿರುವಂಥ ಗೊಂದಲಗಳು ವಿಮುಕ್ತಿಗೊಳ್ತವೆ. ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗತ್ತೆ. ಈ ಮಹಾಭಾರತ ಯುದ್ಧ ಆದಮೇಲೆ, ಕೃಷ್ಣ, ನಿನ್ನ ಕೈಯಲ್ಲಿ ಕೇವಲ ಪಾಂಚಜನ್ಯ ಮಾತ್ರ ಇರಲಿಲ್ಲ, ನಿನ್ನ ಕೈಯಲ್ಲಿ ಸುದರ್ಶನ ಚಕ್ರ ಇತ್ತು. ಸುದರ್ಶನ ಚಕ್ರವನ್ನು ಇಟ್ಕೊಂಡು ಕ್ಷಣಾರ್ಧದಲ್ಲಿ ಇಡೀ ಯುದ್ಧವನ್ನು ನೀನು ಮುಗಿಸಬಹುದಿತ್ತು. ಆದರೆ ನೀನು 18 ದಿನಗಳ ಕಾಲ ನಿರಂತರವಾದ ಹಿಂಸೆಗೆ ಯಾಕೆ ಅವಕಾಶ ಮಾಡಿಕೊಟ್ಟೆ? ಯಾಕೆ ದಾಯಾದಿಗಳನ್ನ ಹೊಡೆದಾಡ್ಲಿಕ್ಕೆ ಹಚ್ಚಿದೆ? ಯಾಕೆ ಈ ಮಟ್ಟಿನ ಸಂಘರ್ಷ? ಯಾಕೆ ಇಷ್ಟು ರಕ್ತ ಪಿಪಾಸು ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆವಾಗ ಕೃಷ್ಣ ಪರಮಾತ್ಮ ನಸುನಗ್ತಾನೆ, ಒಂದು ಮಾತು ಹೇಳ್ತಾನೆ. ಧರ್ಮ ಸಂಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಅಧರ್ಮ ಹೇಗೆ ತಾಂಡವವಾಡತ್ತೆ, ಎಷ್ಟು ಭೀಭತ್ಸವಾಗಿರುತ್ತೆ, ಎಷ್ಟು ಕುರೂಪವಾಗಿರುತ್ತೆ ಅನ್ನುವುದು ಮೊದಲು ಗೊತ್ತಾಗಬೇಕು. ಅದಾದ ಮೇಲೆ ಧರ್ಮದ ಮಹತ್ವ ಗೊತ್ತಾಗುತ್ತೆ. ಯಾವಾಗ ಅಧರ್ಮ ತಾಂಡವವಾಡತ್ತೋ ಆವಾಗ ಇದನ್ನು ಮುಗಿಸಬೇಕು ಅನ್ನುವಂಥ ಮನಸ್ಥಿತಿಗೆ ಜನ ಬರ್ತಾರೆ. ಅಲ್ಲಿವರೆಗೂ ಅಧರ್ಮವೇ ತಾಂಡವವಾಡಬೇಕು. ಅಧರ್ಮ ತಾಂಡವವಾಡುವ ಪರಮೋಚ್ಚ ಸ್ಥಿತಿ ಬಂದಾಗ, ಜ್ವಲಂತಗೊಂಡಾಗ, ಆವಾಗ ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು. ಎಂಥ ಅದ್ಭುತವಾದಂಥ ಮಾತು ಇದು. ಗೌರವ್ ಪ್ರಧಾನ್ ಅವರು ತಮ್ಮ ಟ್ವೀಟ್ನಲ್ಲಿ ಬರ್ಕೊಂಡಿರುವಂಥ ಇದು ಮಾತು ನನಗೆ ಭಾಳ ಖುಷಿಯಾಯಿತು. ಅದನ್ನು ನೋಡಿ ನಾನು ಇದನ್ನು ನರೇಂದ್ರ ಮೋದಿ ಅವರಿಗೆ ರಿಲೇಟ್ ಮಾಡಿದೆ. ನರೇಂದ್ರ ಮೋದಿ ಅವರು 20 ದಿವಸದಿಂದ ಯಾಕೆ ಸುಮ್ಮನೆ ಕೂತಿದ್ರು ಅಂತ ಒಂದು ಪ್ರಶ್ನೆಯನ್ನು ರಾಜದೀಪ್ ಸರ್ದೇಸಾಯಿ ನಿನ್ನೆ ಇಂಡಿಯಾ ಟುಡೇದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ವಕ್ತಾರನಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಆತ ಬೇರೆ ಉತ್ತರ ಹೇಳಿದ್ರು. ಅವ್ರು ಹೇಳಿದರು, ಅಲ್ಲಿ ಯಾರಿಗೆ ಹೋಗಿ ನಾವು ಮಾತಾಡಬೇಕು ಅನ್ನುವಂಥ ವ್ಯಕ್ತಿಗಳೇ ಇರಲಿಲ್ಲ. ಅಲ್ಲಿ ಯಾರನ್ನಾರು ಡೆಲಿಗೇಟ್ ಮಾಡಿದಾಗ ಸರ್ಕಾರ ಮಾತಾಡುತ್ತೆ, ಬೀದಿಯಲ್ಲಿ ಕೂತವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂತ ಅವರು ತಮ್ಮ ರಾಜಕೀಯ ನಿಲುವಿನಲ್ಲಿ ಅಥವಾ ತಾಂತ್ರಿಕವಾದ ವಿಚಾರವನ್ನು ಮಾತಾಡಿದರು. ಆದರೆ ಒಂದು ಸಿನಿಮಾ ಇರ್ತದೆ. ಸಿನಿಮಾದಲ್ಲಿ ಹೀರೋ ಯಾವಾಗ ವಿಲನ್ ಮೇಲೆ ಅತಿ ಹೆಚ್ಚು ರೌದ್ರಾವತಾರದಿಂದ ಹೋರಾಟಕ್ಕೆ ಬರ್ತಾನೆ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಬರ್ತಾನೆ. ಕ್ಲೈಮ್ಯಾಕ್ಸಲ್ಲಿ ಕೂಡ ನೇರವಾಗಿ ಆತ ಒಂದೇ ಕ್ಷಣಕ್ಕೆ ಖಳನಾಯಕನನ್ನು ಮುಗಿಸ್ಬಿಡೋದಿಲ್ಲ, ಆತ ವ್ಯವಸ್ಥೆಯನ್ನು ಮುಗಿಸೋದಿಲ್ಲ. ಮೊದಲು ಆ ಖಳನಾಯಕ, ಆತನ ವ್ಯವಸ್ಥೆ, ಆತನ ರೌಡಿಗಳು, ಆತನ ಜೊತೆ ಇರೋ ಗ್ಯಾಂಗ್ಸ್ಟರ್ಗಳು ಈ ನಾಯಕನ ಕುಟುಂಬದವ್ರನ್ನ ಎನ್ನೆಲ್ಲದ ಹಾಗೆ ಹಿಂಸಿಸ್ತಾರೆ. ನಾಯಕ ಇನ್ನೇನು ಸತ್ತೇ ಹೋದ ಅನ್ನೋ ಸಂದರ್ಭದಲ್ಲಿ ಮೇಲೆ ಎದ್ದೇಳ್ತಾನೆ. ಅಂದರೆ ಜಂಜಿ 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 ಅಂತ ಏನು ಶೇಖ್ ಹಸೀನಾ ಬಂದಾಗಿಂದ ಈ ದೇಶದ ಎಡಚರರು, ವಿಪಕ್ಷದವರು ಕೂಗಾಡ್ತಾ ಇದ್ರಲ್ಲ, ಜಂಜಿ ಆಂದೋಲನ ಆಗಿಬಿಡಬೇಕು, ದೇಶದಲ್ಲಿ ಗೃಹ ಯುದ್ಧ ಆಗಬೇಕು, ಆವಾಗ ದೇಶ ಸುಧಾರಿಸುತ್ತೆ, ಆವಾಗ ನಮಗೊಂದು ಮುಕ್ತಿ ಸಿಗತ್ತೆ, ಈ ದೇಶಕ್ಕೆ ಜಂಜಿ ಅಗತ್ಯ ಇದೆ ಅಂತ ಮಾತಾಡ್ತಾ ಇದ್ರಲ್ಲ. ಜಂಜಿ ಏನೇನು ಮಾಡ್ತಾರೆ ಅಂತ ನರೇಂದ್ರ ಮೋದಿಯವರು ಜಂತರ್ ಮಂತರ್ನಲ್ಲಿ ತೋರಿಸಿದ ಮೇಲೆ ಅದೇ ಜಂಜಿಯನ್ನು ಉದ್ದೇಶಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಅವ್ರದೇ ರೀತಿಯಲ್ಲಿ ಮಾತಾಡ್ತಾರೆ. ಅದಾದ ಮೇಲೆ ಯಾವಾಗ ಅದು ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ವ್ಯೂಸು, ಶೇರು ಎಲ್ಲ ಆಗತ್ತೋ, ಕೃತಜ್ಞತೆ ಹೇಳಲಿಕ್ಕೆ ಅದೇ ಇನ್ಸ್ಟಾಗ್ರಾಮನ್ನೇ ಬಳಸ್ಕೊಂಡು ನಿನ್ನೆ ರಾತ್ರಿ ಮತ್ತೊಂದು ವಿಡಿಯೋ ಮಾಡ್ತಾರೆ. ನೋಡಿ, ಎಲ್ಲರೂ ರಾಜಕೀಯ ಮಾಡ್ತಾರೆ. ರಾಹುಲ್ ಗಾಂಧಿ ರಾಜಕೀಯ ಮಾಡ್ತಾ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ರಾಜಕೀಯ ಮಾಡ್ತಾ ಇದ್ದಾನೆ, ಅಲ್ಲಿರೋ ಹುಡುಗರ ಕಡೆ ರಾಜಕೀಯ ಮಾಡಿಸ್ಲಾಗ್ತಾ ಇದೆ, ಎಲ್ಲ ಅಖಿಲೇಶ್ ಯಾದವ್ ಹಿಂದೆಡ್ದು ಎಲ್ಲ ವಿಪಕ್ಷದವರು ರಾಜಕೀಯ ಮಾಡ್ತಾರೆ. ನರೇಂದ್ರ ಮೋದಿ ಮಾತ್ರ ರಾಜಕೀಯ ಮಾಡಬಾರ್ದು, ಆತ ಹೆಚ್ಚು ಸಂವೇದನಾಶೀಲ ಆಗಬೇಕು, ಆತ ಯಾವುದೇ ರೀತಿಯಾದಂಥ ಮಾಡಲಾರದೆ ಒಬ್ಬ ಮಠದ ಪೀಠಾಧಿಪತಿಯ ಹಾಗೆ ಅತ್ಯಂತ ಸಜ್ಜನ, ಸಾತ್ವಿಕ, ಒಳ್ಳೆಯ ಮಾತುಗಳನ್ನಾಡಿಕೊಂಡು ದೇಶ ಆಡಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ? ನರೇಂದ್ರ ಮೋದಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 500 ವರ್ಷಗಳ ನಂತರ ಯಾವ ಇಡೀ ಹಿಂದೂಗಳ ಪರಮಾಶಯ ಆಗಿತ್ತೋ, ಒಂದು ಸಾಕ್ಷಾತ್ಕಾರ ಆಗಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನು ಅಂತ ಆಶಿಸ್ತಾ ಇದ್ರು, ಅದಕ್ಕಾಗಿ 100 ಜನ ಪ್ರಾಣತ್ಯಾಗ ಮಾಡಿದ್ರು ಅಂತ ರಾಮ ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ರು ಈ ದೇಶದಲ್ಲಿ, ಅಯೋಧ್ಯೆಯಲ್ಲಿ. ಏನು ಮಾಡಿದ್ರಿ? 2024ನೇ ಚುನಾವಣೆಯಲ್ಲಿ ಅವರಿಗೆ ಬಹುಮತ ಸಿಗಲಾರದ ಹಾಗೆ ನೋಡಿಕೊಳ್ಳಲಾಯಿತು. ಹೌದು ತಾನೇ? ಒಪ್ಕೋತಿರೋ ಇಲ್ಲ? ಕಾಶಿಯಲ್ಲಿ ಮೆಜಾರಿಟಿ ಬರಲಾರದ ಹಾಗೆ 1 ಲಕ್ಷ ಮತಗಳ ಅಂತರದಿಂದ ತುದಿಯಲ್ಲಿ ಗೆಲ್ಲಬೇಕು, ಆ ಸ್ಥಿತಿ ತರಲಾಯಿತು. ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊಬೇಡಿ. ವಿನ್ಸ್ಟನ್ ಚರ್ಚಿಲ್ 2ನೇ ಮಹಾಯುದ್ಧವನ್ನು ಗೆದ್ದುಕೊಟ್ಟ 1945ರಲ್ಲಿ. 46ರಲ್ಲಿ ಬ್ರಿಟನ್ನಲ್ಲಿ ಚುನಾವಣೆ ಇತ್ತು. ಜಗತ್ತನ್ನು ಗೆದ್ದು 2ನೇ ವಿಶ್ವಯುದ್ಧವನ್ನು ಗೆದ್ದುಕೊಟ್ಟಂಥ ವ್ಯಕ್ತಿ ಚರ್ಚಿಲ್ಲು. 1946ರಲ್ಲಿ ಆತನನ್ನು ಅದೇ ಬ್ರಿಟನ್ನಲ್ಲಿ ಸೋಲಿಸಲಾಗತ್ತೆ. ಅಂದರೆ ರಾಜಕೀಯ ಮಾಡುವಾಗ ರಾಜಕೀಯ ಮಾಡಬೇಕಾದದ್ದು ಅನಿವಾರ್ಯ.
ರಾಜಕೀಯ ಮಾಡದೆ ಹೋದರೆ ತನಗೆ ಬೇಕಾದ ಹಾಗೆ ಗದ್ದುಗೆಯನ್ನು ಉಳಿಸಿಕೊಳ್ಳುವುದಾಗಲಿ ಅಥವಾ ದೇಶವನ್ನು ಆಳುವುದಾಗಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು ಯಾರು? ಒಬ್ಬ ಸಂತ ರಾಜಕಾರಣಿಯಾಗಿ ಹೇಗೆ ಯಶಸ್ವಿಗೊಂಡಿದ್ದಾನಂತ ಯೋಗಿ ಆದಿತ್ಯನಾಥ್. ನಿಮಗೆ ಬೇಸರ ಆಗ್ಬೋದು, ತಿರ್ಗಾ ಮುರುಗಾ ಯೋಗಿ ಆದಿತ್ಯನಾಥ್ ಬಗ್ಗೆ ಇವರು ಕೊರೀತಾರೆ ಅಂತ. ಯೋಗಿ ಆದಿತ್ಯನಾಥ್ ಬಗ್ಗೆ ಇನ್ಫ್ಯಾಕ್ಟ್ ಒಂದು ಅದ್ಭುತವಾದ ಪುಸ್ತಕವನ್ನು ಬರಿತಾ ಇದ್ದೀನಿ. ಇನ್ನೇನು ಮುಂದಿನ ವಾರ ಮುಗಿಯುತ್ತೆ. ಅಗ್ನಿಪಥ ಅಂತ ಪುಸ್ತಕದ ಹೆಸರು. ಅಗ್ನಿಪಥದಲ್ಲಿ ನಡ್ಕೊಂಡು ಹೋದಂಥ ಮನುಷ್ಯರೇ ಅವರು. ಅಂಥವ್ರ ಬಗ್ಗೆ ಅದ್ಭುತವಾದ ಪುಸ್ತಕ ಬರುತ್ತೆ. ನನಗೆ ಖುಷಿ ಆಗಬೇಕು, ನನ್ನ ಸಾರ್ಥಕವಾದ ಕೆಲಸ ಅಂತ ನಾನು ಅನ್ಸುತ್ತೆ. ಮುಂದಿನ ವಾರ ಬರ್ತೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದಿರಲಿ, ಸ್ವಗತ ಬೇಡ ಅಂತ ನಾನು ಒಬ್ಬ ಸಾಮಾಜಿಕ ಪರಿವಾರದ ಬಂಧು ಹೇಳಿದ್ದಾರೆ. ಅಲ್ಲಿಗೆ ಅವಡಿಗಚ್ಚಿಕೊಂಡು ಸುಮ್ಮನೆ ಇದ್ದೇನೆ. ಬರೇಲಿಯಲ್ಲಿ ನಿನ್ನೆ ಪ್ರತಿಭಟನೆ ನಡೀತು. ಇಡೀ ದೇಶಾದ್ಯಂತ ನಡೀತು. ಬರೇಲಿರೋ ಒಂದು 25-50 ಜನ ಆಜಮ್ಗಢದಲ್ಲಿ ಮಾಡಿದ್ರು. ಆಜಮ್ಗಢದಲ್ಲಿ ಒಳಗೆ ಹಾಕಿದ್ರು. ಬರೇಲಿಯಲ್ಲಿ ಒಂದು ಘೋಷಣೆ ಕೂಗ್ತಾ ಇದ್ದಾರೆ. ಎಂತ? ಜಬ್ ಜಬ್ ಮೋದಿ ಡರ್ತಾ ಹೈ पुलिस को आगे करता है, जब जब मोदी डरता है पुलिस को आगे करता है, अब तो मोदी होश में आओ, अब तो मोदी होश में आओ. ಮೋದಿ ಯಾವಾಗ ಹೆದರ್ತಾರೆ ಅವ್ರು ಪೊಲೀಸರನ್ನು ಮುಂದೆ ಬಿಡ್ತಾರಂತವ್ರು. ಇವರು ಬುರ್ಕ ಹಾಕ್ಕೊಂಡವ್ರನ್ನ ಮುಂದೆ ಬಿಡಬಹುದು. ತಮ್ಮ ಮಕ್ಕಳನ್ನ, ವಿಕಲಾಂಗರನ್ನ ಮುಂದೆ ಬಿಟ್ಟು ಹೋರಾಟ ಮಾಡಿ ಅಂತ ಜಂತರ್ ಮಂತರ್ನಲ್ಲಿ ಬಹಿರಂಗವಾಗಿ ಮೈಕ್ ಹಿಡ್ಕೊಂಡು ಸಾರಬಹುದು. ಜುಲೈ 20ಕ್ಕೆ ನರೇಂದ್ರ ಮೋದಿ ಪೊಲೀಸರನ್ನು ಕಳಿಸ್ಬಾರ್ದಂತೆ, ತಾವೇ ಹೋಗಿ ಹೊಡೆದಾಡ್ಬೇಕು. ಅಲ್ಲಿ ಪೊಲೀಸ್ ವ್ಯವಸ್ಥೆ ಲಾ ಆ್ಯಂಡ್ ಆರ್ಡರ್ಗೋಸ್ಕರ ತಾನೇ ಇರೋದದು. ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಅವರೇ ಒಂದು ಮಾತು ಹೇಳಿದ್ದಾರೆ. ಇವರೆಲ್ಲ ಅಂಬೇಡ್ಕರ್ವಾದಿ ಅಂತಾರಲ್ಲ, ಅಂಬೇಡ್ಕರ್ ಅವರೇ ಒಂದು ಮಾತು ಹೇಳಿದ್ದಾರೆ. ಈ ಸತ್ಯಾಗ್ರಹ ಮಾಡೋರು ಯಾರಿದ್ದಾರೆ ಅವರೆಲ್ಲ ಬ್ಲ್ಯಾಕ್ ಮೇಲರ್ ಆಗಿರ್ತಾರೆ, ಅವ್ರ ಉದ್ದೇಶವೇ ಬ್ಲ್ಯಾಕ್ ಮೇಲ್ ಅಂತ ಗಾಂಧಿನ ಉದ್ದೇಶಿಸಿ ಹೇಳಿರೋ ಮಾತು ಅವರು. ಗಾಂಧಿ ಅದು ಹೆಂಗಂದ್ರೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬಂದೂಕು ಇಟ್ಟಂಗೆ ನಿಮಗೆ. ಅದೇ ಕೆಲಸವನ್ನು ಮೊನ್ನೆ ವಾಂಗ್ಚೂಕ್ ಮಾಡಿದ್ದು. ಕೊನೆಗೆ ಯಾವಾಗ ಯಶಸ್ವಿ ಆಗಲ್ಲ ಅಂತ ಗೊತ್ತಾಯ್ತೋ ತನ್ನ ಎಲ್ಲ ಬೇಡಿಕೆಗಳನ್ನ ಹಿಂತಕ್ಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದ್ರ ಬಗ್ಗೆ ನೀವೇನಾರು ಒತ್ತಡ ಹೇರ್ತೀರ ಅಂದರೆ ಇಲ್ಲ, ಸರ್ಕಾರದ ಮರ್ಜಿ ಅದು. ರಾಜೀನಾಮೆ ತೊಗೋಬೇಕಾಗಿದ್ದು ಅವ್ರ ಕೆಲಸ ತೊಗೊಳಿಲ್ಲ ಅಂದರೆ ಸರ್ಕಾರ ಸರಿ ಇಲ್ಲ ಅಂತ ಅರ್ಥ ಅಂತ ಮೇಲೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿ ಹೊರಗಡೆ ಬಂದ್ಬಿಟ್ಟ. ಇನ್ನು ಪ್ರತಿಭಟನೆ ನಿಲ್ಲಬೇಕು ಅಂತ ಹೇಳಿದ ಆ ಮಾತನ್ನು ಯಾರು ಕೇಳಿಸ್ಕೊಡೋದಿಲ್ಲ. ಈಗ ಪ್ರಶ್ನೆ ಬಂದಿರೋದು ನರೇಂದ್ರ ಮೋದಿಯವರು ಪೊಲೀಸರನ್ನು ಬಿಟ್ಟದ ಬಗ್ಗೆ. ಬರೇಲಿಯಲ್ಲಿ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ರ್ಯಾಲಿನಲ್ಲಿ ಒಬ್ಬ ನೋಡಿ ಮಜಾ ನೋಡಿ ಹೇಗಿದೆ ನಮ್ಮಲ್ಲಿ. ಈ ಗೌರ್ಮೆಂಟ್ ಎಂಪ್ಲಾಯ್ ಇದಾರಲ್ಲ, ಇವರು ಯಾವುದೇ ರಾಜಕೀಯ ಚಳವಳಿಯಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ, ಅವರು ಯಾವುದೇ ಸ್ಥಾನವನ್ನು ಒಪ್ಕೊಳ್ಳೋ ಹಾಗಿಲ್ಲ. ಅವರು MLA MLC ಆಗಬಾರ್ದು, ಹಂಗೆ ಲೆಕ್ಕಕ್ಕೆ ZP ಎಲೆಕ್ಷನ್ ನಿಲ್ಲಬಾರ್ದು. ಒಬ್ಬ ಗುಮಾಸ್ತ ಅಟೆಂಡರ್ ಆಗಿದ್ದರೂ ಕೂಡ ಆತ ಯಾವುದೇ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸಬಾರದು ಮತ್ತು ಯಾವುದೇ ಪಕ್ಷದಲ್ಲಿ ಪದಗಳನ್ನು ತೆಗೆದುಕೊಳ್ಬಾರ್ದು, ಪೊಸಿಷನ್ ತಗೋಬಾರ್ದು, ಚುನಾವಣೆ ನಿಲ್ಲಬಾರ್ದು. ಇದು ಕಾಯ್ದೆ ಇರೋದು. ಆದರೆ ನಮ್ಮಲ್ಲಿ ಎಲ್ಲ ಪ್ರೊಫೆಸರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಚಳವಳಿಗೆ ನುಗ್ತಾರೆ. ಯಾಕೆಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ಅನ್ನೋಂಥ ಗ್ಯಾರಂಟಿ. ವಾಸ್ತವಿಕವಾಗಿ ಸಾಂವಿಧಾನಿಕವಾಗಿ ಹಾಗೆ ಮಾಡೋ ಹಾಗೆ ಇಲ್ಲ. JNU ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿಯವರಲ್ಲಿ ಬಂದು ಬದನಾಮ ಕರೇಗಾ ಅಲ್ಲಾ ನ ರಹೇಗಾ ಅಲ್ಲಾಕ ಅಂತ ಹೇಳ್ತಾ ಹೋಗ್ತಾರೆ. ಬದನಾಮ ರಹೇಗಾ ಅಲ್ಲಾಕ ಅಂತ ಹಾಡು ಹೇಳುದು. JNU ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿಯವರು ಇವರೆಲ್ಲ. ಅವ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದ್ಸಲ ಹೇಳ್ತೇನೆ. ಹೀಗೆ ಮೋಹಿತ್ ಭಾರದ್ವಾಜ್ ಅಂತೇಳಿ ಬರೇಲಿಯಲ್ಲಿ ಒಂದು ಡಿಗ್ರಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ನಿನ್ನೆ ಮುಂದ್ಗಡೆ ಹೋಗಿ ನುಗ್ಗಿ ಈತ ಹೋಗ್ತಾ ಇದೆ. ಇಲ್ಲಿ ನೋಡಿದ್ದೀವಿ, ಸಾಧ್ಯ ಆದ್ರೆ ಇದ್ರ ವಿಡಿಯೋ ತೋರಿಸ್ತೀನಿ, ಈ ಕ್ಲಿಪ್ಪಿಂಗ್ ನೋಡಿ. ಈತನ ಹೆಸರು ಮೋಹಿತ್ ಭಾರದ್ವಾಜ್ ಅಂತೇಳಿ ಅಸಿಸ್ಟೆಂಟ್ ಪ್ರೊಫೆಸರ್. ಏನು ಮಾಡಿರ್ಬೋದು ಹೇಳಿ ಯೋಗಿ? ನೋಡಿ, ಯೋಗಿ ಇಲ್ಲಿವರೆಗೂ ಈ ಜರ್ಲೆ ಪಾರ್ಟಿಯ ಒಂದೇ ಒಂದು ಬಗ್ಗೆನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ. ತನಗೆ ಸಂಬಂಧಪಡಲಾರದ ವಿಚಾರ ಕೇಂದ್ರ ನೋಡ್ಕೋತಾ ಇದೆ. ನನ್ನಲ್ಲಿ ಬಂದಾಗ ಲಾ ಆ್ಯಂಡ್ ಆರ್ಡರ್ ನೋಡ್ಕೋಬೇಕು. ಈ ನಮ್ಮ ರಾಜಕಾರಣಿಗಳಿದಾರಲ್ಲ ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಮಧ್ಯಪ್ರದೇಶದ ಬಗ್ಗೆ ಮಾತಾಡ್ತಾರೆ, ದಿಲ್ಲಿ ಬಗ್ಗೆ ಮಾತಾಡ್ತಾರೆ, ಮೋದಿ ಬಗ್ಗೆ ಎಲ್ಲದರ ಬಗ್ಗೆನೂ ನಮ್ಮ ರಾಜಕಾರಣಿಗಳು ಮಾತಾಡ್ತಾರೆ. ಯೋಗಿ ಆದಿತ್ಯನಾಥ್ ಇಲ್ಲಿಯವರೆಗೂ ಒಂದೇ ಒಂದು ದಿವಸ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಆಗಲಿ, ನೀಟ್ ಬಗ್ಗೆ ಆಗಲಿ, ಪೇಪರ್ ಲೀಕ್ ಬಗ್ಗೆ ಒಂದು ಪ್ರಶ್ನೆ, ಒಂದು ಉತ್ತರ ಮಾತಾಡಿದ್ದಾರೆ. ನೋಡ್ಕೊಳ್ಳಿಕ್ಕೆ ಜನ ಇದ್ದಾರೆ, ಅದಕ್ಕೆ ಇಲಾಖೆ ಇದೆ, ಅದಕ್ಕೆ ಬೇಕಂತ ವ್ಯವಸ್ಥೆ ಇದೆ, ಅವ್ರು ನೋಡ್ಕೋತಾರೆ. ಯಾವಾಗ ಈ ರೀತಿ ಹೇಳಿಕೆ ಬಂತು ಮೋದಿ ಕೇಳಿಸ್ತೋ ಎಲ್ಲೋ ಗೊತ್ತಿಲ್ಲ. ಇದು ಮೋದಿ ಈ ಥರ ದಿನಕ್ಕೆ ಲಕ್ಷ ಮಾತಾಡ್ತಾ ಇರ್ತಾರೆ. ಮಲ್ಲಿಕಾರ್ಜುನ ಮುತ್ಯ ಮಾತಾಡಿದ್ದೆ ನಿಮ್ಗೆ ಹೇಳಿದ್ದೇನೆ. ಇಮಿಡಿಯೇಟ್ ಆತನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಲಾಗಿದೆ. ಮೋಹಿತ್ ಭಾರದ್ವಾಜ್ನ ಸಸ್ಪೆಂಡ್ ಅಲ್ಲ, ನೋಟಿಸ್ ಅಲ್ಲ, ಕೆಲಸದಿಂದ ಡಿಸ್ಮಿಸ್ ಮಾಡಲಾಗಿದೆ. ನೋಡಲಾಗಿ ಈತ ಸಮಾಜವಾದಿ ಪಾರ್ಟಿಯ ಯುವಜನ ಸಭಾದ ಜಿಲ್ಲಾಧ್ಯಕ್ಷ ಆಗಿದ್ದ. ಈತ ಈ ರೀತಿ ಕೂಗಿದ ತಕ್ಷಣ ದೊಡ್ಡ ವೈರಲ್ ಆಗ್ಬಿಡ್ತು ವಿಡಿಯೋ. ವೈರಲ್ ಆಗಿ ಈತ ಹೀರೋ ಆಗ್ಬಿಟ್ಟ ಕಾಲೇಜಲ್ಲಿ, ಕ್ಯಾಂಪಸ್ಸಲ್ಲಿ. ಯಾರು ನೋಡಿದ್ರು, ಯಾಕಂದ್ರೆ ಮುಂದ್ಗಡೆ ಇವನೇ ನಿಂತಿದ್ದ, ಇವನೇ ಕೂಗ್ತಾ ಇದ್ದದ್ದು, ಹಿಂದ್ಗಡೆ ಉಳಿದವರಿದ್ದಾರೆ. ಏನು
Cloud9ನಲ್ಲಿದ್ದ ಬಂತು ನೋಡಿ, ಈಗ ನಾಳೆಯಿಂದ ಆತ ಕೋರ್ಟಿಗೆ ಅರ್ಥ ಹಾಕಬೇಕು. ದಾಖಲೆ ಇದೆ, ಕಾನೂನಿದೆ ನೋಡಿ. ಯೋಗಿ ಮಾಡುವ ಕೆಲಸಗಳಿದಾವಲ್ಲ, ಆ ಕೆಲಸ ದೇಶದ ಎಲ್ಲ ಕಡೆ ನಡೆದ್ಬಿಟ್ರೆ ದೇಶದಲ್ಲಿ ಸಮಸ್ಯೆ ಇರೋದಿಲ್ಲ. ಈ ಕೆಲಸ ಇದೆಯಲ್ಲ, ದಿಲ್ಲಿ ಯೂನಿವರ್ಸಿಟಿನವರು ಪ್ರೊಫೆಸರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಹೋಗಿ ಅಲ್ಲಿ ಜಂತರ್ ಮಂತರ್ ಸ್ಟೇಜಲ್ಲಿ ಕೂಡ್ತಾ ಇದ್ದಾರೆ. JNU ಯೂನಿವರ್ಸಿಟಿಯವರು ಕೂಡ್ತಾ ಇದ್ದಾರೆ. ಬೇರೆ ಬೇರೆ ಚಳವಳಿಯಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ನಿರಂತರವಾಗಿ ನಡೀತಾ ಇದೆ. ಅವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ತಿಳ್ಕೊಂಡಿದ್ದಾರೆ. ಎಂದೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಬ್ಸಲ್ಯೂಟ್ ಅಲ್ಲ, ಸಬ್ಜೆಕ್ಟ್ ಟು ಕಂಡೀಷನ್ಸ್ ಅಂತಲೇ ಇರೋದು. ಸಂವಿಧಾನದಲ್ಲಿ ಇರೋದೇ ಹಾಗೆ. ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೇನಂದರೆ ಯಾವುದೂ ಪರಿಪೂರ್ಣವಾಗಿ ಗೊತ್ತಿಲ್ಲ, ಗೊತ್ತಿರೋದೇ ಸ್ವಲ್ಪ, ಅದನ್ನು ಬಾಯಿ ಬಂದಾಗ ಮಾತಾಡ್ತೀವಿ. ಹೇಳಿದ್ನಲ್ಲ, ಅಂಬೇಡ್ಕರ್ ವಾದ ಸತ್ಯಾಗ್ರಹ, ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂಡ ಬ್ಲ್ಯಾಕ್ ಮೇಲ್ ಮಾಡೋರು ಮಾತ್ರ ಆ ರೀತಿ ಕೂಡ್ತಾರೆ ಅಂತ ಗಾಂಧಿ ಬಗ್ಗೆ ಹೇಳಿದ್ದು. ಇವರು ಅಂಬೇಡ್ಕರ್ ವಾದ ಅಂತ ಅಲ್ಲಿ ಮಾತಾಡ್ತಾರೆ. ಇಷ್ಟ ಆಯ್ತಾ? ಈತ ಕ್ಯಾಂಪಸ್ಸಲ್ಲಿ ಹೀರೋ ಆಗಿದ್ದ, ಎಲ್ಲ ಮಾಡಿದ್ನ, ಈಗ ಡಿಸ್ಮಿಸ್ ಆಗಿದ್ದಾನೆ. ಅದೇ ಪಾಲಿಸಿಯನ್ನು ಜಂತರ್ ಮಂತರ್ಗೆ ಅನುಷ್ಠಾನಕ್ಕೆ ತಂದರೆ ಹೆಂಗಿರುತ್ತೆ? ಯೋಗಿ ಮಾಡುವ ಪ್ರತಿಯೊಂದು ಕೆಲಸಗಳು ಕೂಡ ಮಾದರಿಯಾಗಿರ್ತವೆ. ನನಗೆ ಜಂತರ್ ಮಂತರ್ನ ಹೋರಾಟ ನಡೆದಾಗೆಲ್ಲ ಈತನ ಕೈಯಲ್ಲಿ ಅಧಿಕಾರ ಇದ್ದರೆ ಹೆಂಗಿರ್ತಿತ್ತು ಅಂತ ಒಂದು ಸುಮ್ಮನೆ ಕಲ್ಪನೆ ಮಾಡ್ಕೋತೀನಿ. ಅಂತ ಖುಷಿ ಆಗತ್ತೆ ಅಂದರೆ ಒಂದು ದಿವಸ ಆಗುವಂಥದ್ದೇ ಅದು. ಯಾವತ್ತೂ ದೇವರು ವರ ಕೊಡಲಿಕ್ಕೆ ತರ ಮಾಡ್ಬೋದು, ವರ ಕೊಡೋದು ಗ್ಯಾರಂಟಿ. ಆ ವರಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿನ್ನೆ. ರಾಮ ಜನ್ಮಭೂಮಿ ಟ್ರಸ್ಟಿಂದು ಆ ವ್ಯವಹಾರ ಗೊತ್ತು ನಿಮಗೆ, ದುಡ್ಡನ್ನು ಕದ್ದಿರೋದು ಗೊತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ದುಡ್ಡು ಎಣಿಸ್ಲಿಕ್ಕೆ ಕೊಟ್ಟಿದ್ರು, ಅದರಲ್ಲಿ 8 ಜನ ಕಳ್ಳರು ಸಿಗಾಕೊಂಡಿದ್ದಾರೆ. ಇನ್ನಿಲ್ಲದ ಹಾಗೆ ಕಠೋರವಾಗಿ ಕಠಿಣಾತಿ ಕಠಿಣವಾಗಿ ಇದ್ರ ಮೇಲೆ ತನಿಖೆ ನಡೀತಾ ಇದೆ. ಯಾರು ಏನು ಮಾಡಲಿಕ್ಕಾಗಲ್ಲ. ಅದು ಯೋಗಿ ಸರ್ಕಾರ, ಅಲ್ಲಿ ಯಾವುದೇ ವ್ಯವಹಾರಕ್ಕೆ ಚಾನ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ಸ್ವಜನ ಪಕ್ಷಪಾತದ ಪ್ರಶ್ನೆಯೇ ಬರೋದಿಲ್ಲ. ನಿನ್ನೆ ಒಂದು ತೀರ್ಮಾನ ಮಾಡಿದ್ದಾರೆ. ಏನಂದರೆ, ನಮ್ಮಲ್ಲಿ ದೇವಸ್ಥಾನಗಳನ್ನು ಸ್ವತಂತ್ರವಾಗಿ ಇಡಬೇಕು ಅಂತ ಒಂದು ದೊಡ್ಡ ಆಂದೋಲನ ಇದೆ. ಸ್ವಾಯತ್ತವಾಗಿರಬೇಕು ಅಂದರೆ ಹೇಗೆ? ಅದರಿಂದ ಏನು ಲಾಭ ನೋಡಿ. ಅದರಿಂದ ಯಾಗಶಾಲೆ ನಡೆಸ್ಬೋದು, ಮದುವೆ ಮುಂಜೆ ಮಾಡ್ತಾರೆ, ಸಂಸ್ಕೃತ ಪಾಠಶಾಲೆ ಆಗತ್ತೆ, ಶಾಲೆ ಕಾಲೇಜುಗಳನ್ನ ಮಾಡ್ಕೋಬೋದು, ಧಾರ್ಮಿಕ ಕೆಲಸಗಳಾಗ್ತವೆ, ಧರ್ಮವನ್ನು ಉಳಿಸುವ ಕೆಲಸವನ್ನು ಮಂದಿರಗಳು ಮಾಡಬೇಕು. ಸರ್ಕಾರ ಆದರೆ ದುಡ್ಡು ಎತ್ಕೊಂಡು ಹೋಗಿ ಸೋಷಿಯಲ್ ವೆಲ್ಫೇರ್ ಹೆಸರಲ್ಲಿ ಯಾರಿಗೂ ಹಂಚಿಬಿಡ್ತಾರೆ ಮತ್ತು ಭ್ರಷ್ಟಾಚಾರ ನಡೀತದೆ. ಈಗ ಇದು ಸ್ವಾಯತ್ತವಾದದ್ದು. ಅಯೋಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟು ಮಜಾ ನೋಡಿ. ಈ ಟ್ರಸ್ಟಿನಿಂದ ಈಗ ಅರ್ಚಕರ ತರಬೇತಿಯ ಒಂದು ಕೋರ್ಸನ್ನು ಶುರು ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 30 ಜನರು ತಯಾರು ಮಾಡಾಗಿದೆ. ಇವು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಆಹ್ವಾನ ಕೊಡಲಾಗಿದೆ. ಅರ್ಚಕರು ಆಗಬೇಕು ಅಂತ ಬಯಸುವವರನ್ನು ಕರೆಸಿ ಅವರಿಗೆ ಸ್ಟೈಪಂಡ್ ಕೊಟ್ಟು, ಊಟ ವಸತಿ ಎಲ್ಲ ವ್ಯವಸ್ಥೆ ಕೊಟ್ಟು, ಮಂತ್ರಗಳನ್ನು ಹೇಳಿಕೊಟ್ಟು, ವಿಧಾನಗಳನ್ನು ಕಲಿಸಿಕೊಟ್ಟು, ಪೂಜೆ ಪುನಸ್ಕಾರ ಮತ್ತು ಎಲ್ಲ ನಮ್ಮ ಏನು ಹಿಂದೂ ವಿಧಿವಿಧಾನಗಳಿದ್ದಾವೋ ಪೂಜಾ ಕೈಂಕರ್ಯಗಳ ಬಗ್ಗೆ ಸಂಪೂರ್ಣವಾದಂಥ ತಯಾರಿಯನ್ನು ಮಾಡಿ ಈ ದೇಶದಲ್ಲಿ ಬಿಡ್ತಾರೆ. ಇದು ಮೈಲಿಗಲ್ಲು ಹೌದಲ್ಲ ನಂಗೆ ಹೇಳಿ. ಮಂತ್ರ ಕೂಡ ಉಚ್ಚಾರ ಮಾಡಲಿಕ್ಕೆ ಅದರದೇ ಆದಂಥ ವಿಧಿವಿಧಾನ ಇರ್ತೀಗ. ಅಹಮನ್ನಾದೋ ಎಲ್ಲಿ ಆರೋಹಣ ಎಲ್ಲಿ ಅವರೋಹಣ ಆಗ್ಬೇಕು ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಬಾಯಿ ಬಂದು ಬಡ 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 ಮಂತ್ರ ಹೇಳೋದಲ್ಲ. ಒಂದು ವಿಧಾನ ಇದೆ. ಹೇಗೆ ಶಾಸ್ತ್ರೀಯ ಸಂಗೀತಕ್ಕೆ ಅದರದೇ ಆದ ವಿಧಾನ ಇರುತ್ತೋ, ಮಾತಿಗೆ ಅದರದೇ ಆದಂಥ ವೈಬ್ರೇಷನ್ಸ್ ಇರುತ್ತೋ, ಮಂತ್ರಗಳು ಕೂಡ ನಿಮ್ಗೆ ಅದರ ಫಲ ಕೊಡಬೇಕು ಅಂದರೆ ಅದರದೇ ಆದಂಥ ರೀತಿಯಲ್ಲಿ ಅದನ್ನು ಹೇಳಬೇಕು ಅಂತ ಇದೆ. ಸರಿಯಾಗಿ ಹೇಳಿಲ್ಲ ಅಂದರೆ ಇಲ್ಲಿ ಹೊಡಿತಾರೆ. ಮೆದುಳು ಆ್ಯಕ್ಟಿವ್ ಆಗಲಿ ಅಂತ ಹೊಡೆಯೋದು ಇಲ್ಲಿ, ಬೇರೆ ಕಡೆ ಹೊಡೆಯಲ್ಲ. ನೀವು ಗಮನಿಸಿ ನೋಡಿ, ಮುಂಚಿನ ವಿಧಿವಿಧಾನ ತಿಳ್ಕೊಬೇಕು ನಾವು, ಅದೇ ಇರೋದು. ಅಂಥ ಕೆಲಸವನ್ನು ಮಾಡ್ತಾಯಿದೆ. ಎಷ್ಟು ಜನರಿಗೆ ಇದು ಗೊತ್ತಾಗುತ್ತೆ? ನಾನು ಹೇಳೋದು ಕೇವಲ ನಾವು ಹಿಂದೂ ಧರ್ಮ ಅನ್ನೋದಲ್ಲ. ಹಿಂದೂ ಧರ್ಮದ ಕಾಯಕಲ್ಪಕ್ಕೆ ಹಿಂದೂ ಧರ್ಮ ಅಂದ್ಕೊಂಡು ನಾನು ನೆನಪಾಗಿದ್ದು ನಿನ್ನೆ ಅಭಿಮುಕ್ತೇಶ್ವರಾನಂದ ಸ್ವಾಮಿ. ಇತ್ತ ಕಳ್ಳಾತಿ ಕಳ್ಳ 2 ಮಾತೇ ಇಲ್ಲ. ಪೀಠಕ್ಕೆ ನಮ್ಮ ಗೌರವ ಇದೆ. ಆದರೆ ಈ ವ್ಯಕ್ತಿ ಮಾಡ್ತಾ ಇರುವ ರಾಜಕೀಯವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾತನ್ನು ರಾಹುಲ್ ಗಾಂಧಿ ಮಾತಾಡ್ತಾನೋ ಅದೇ ಮಾತನ್ನು ಈತ ಮಾತಾಡಿದ. ನಿನ್ನೆ ರಾಹುಲ್ ಗಾಂಧಿ ಹೇಳಿದ್ದ ಏನಂತ, ನರೇಂದ್ರ ಮೋದಿ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಈ ದೇಶದ ಯುವ ಜನತೆ ಜನಜಿಗಳು ಹೊಡಿತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ 5 ತಿಂಗಳ ಹಿಂದೆ. ಈಗ ಅವಿಮುಕ್ತೇಶ್ವರಾನಂದ ಹೇಳ್ತಾ ಇದ್ದಾನೆ, ಶೇಖ್ ಹಸೀನಾ ಹೆಂಗೆ ದೇಶವನ್ನು ಬಿಟ್ಟು ಪರಾರಿಯಾಗಿ ಬಂದು ಭಾರತದಲ್ಲಿ ಆಶ್ರಯ ಪಡೆದ್ರು, ಹಾಗೆ ನರೇಂದ್ರ ಮೋದಿಯವರು ಭಾರತವನ್ನು ಬಿಟ್ಟು ಪರಾರಿಯಾಗಿ ಬೇರೆ ದೇಶದಲ್ಲಿ ಆಶ್ರಯ ತೆಗೆದುಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಜನಜಿಗಳ ಜೊತೆ ಆತ ಮಾತಾಡೋದಾದ್ರೆ ಭಾರಿ ಕಷ್ಟ ಇದೆ ಅಂತ. ಈತನಿಗೂ ಅದಕ್ಕೂ ಏನು ಸರ್ ಸಂಬಂಧ? ರಾಜಕಾರಣಿಯಾದಂಥ ಸಂತ ಯೋಗಿ ಆದಿತ್ಯನಾಥ್ ಮಾತಾಡ್ತಾ ಇಲ್ಲ, ಈತ ಯಾಕೆ ಮಾತಾಡ್ತಾನೆ? ಉದ್ದೇಶ ಈತನಿಗೆ ಹೇಗಾದರೂ ಮಾಡಿ ನರೇಂದ್ರ ಮೋದಿಯವರ ಸರ್ಕಾರ ಇರಬಾರ್ದು. ಇದು ಏಕಮೇವ ಗುರಿ. ಆದರೆ ನರೇಂದ್ರ ಮೋದಿ ನಿನ್ನೆ ಒಂದು ಮಾತನ್ನು ಹೇಳಿದ್ದ, ಶಾಯರಿಯನ್ನು ನಿಮ್ಗೆ ಹೇಳ್ತೀನಿ. ಬಿರುಗಾಳಿಯಲ್ಲಿ ನಂದಾದೀಪವನ್ನು ಹಚ್ಚಿದವನು ನಾನು, ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ನೀವು ಅಂತ ಹೇಳಿದರು. ಈಗ ಝೊಮ್ಯಾಟೊ, ಸ್ವಿಗ್ಗಿ ಯಾವುವು ಜಂತರ್ ಮಂತರ್ಗೆ ಬರಲಾರ್ದ ಹಾಗೆ ಒಂದು ಕಾಯ್ದೆಯನ್ನು ನಿನ್ನೆಯಿಂದ ಜಾರಿ ತರಲಾಗಿದೆ.
ಹೇಗೆ ಅನ್ನೋದನ್ನು ಸಂಜೆಯ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.